ಮರಾಠಿಗರ ಪುಂಡಾಟಿಕೆ ಅದು ನಿಲ್ಲಬೇಕು. ಶಿವಸೇನೆಯನ್ನ ಯಾವುದೇ ಕಾರಣದಲ್ಲೂ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ನಮ್ಮ ಬಂದಲ್ಲ, ನನ್ನ ಮನೆ ಕೆಲಸ ಅಲ್ಲ. ಮರಾಠಿಗರು ದೌರ್ಜನ್ಯ ಮಾಡ್ತಾ ಇದ್ರೆ ನಾವು ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಿಕ್ಕೆ ಈಗಾಗಲೇ ಏನೋ ಕನ್ನಡ ಪರ ಸಂಘಟನೆಗಳು ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ಅಧಿಕೃತವಾಗಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಈಗ ಕರ್ನಾಟಕ ಏನು ಬಂದ್ ಮಾಡಲಿಕ್ಕೆ ಮಾರ್ಚ್ 22ರಂದು ಕರೆ ಕೊಟ್ಟಿರುವಂಥದ್ದು, ಹೇಗಿದೆ ತಯಾರಿ ಅನ್ನುವಂಥದ್ದು? ಇಲ್ಲ, ಖಂಡಿತವಾಗಿ ನಾವು ಅನೇಕ ಬಾರಿ ಈಗಾಗಲೇ ಬಂದ್ಗಳನ್ನು ಮಾಡಿದ್ದೀವಿ, ಅದೆಲ್ಲರಿಗೂ ಗೊತ್ತಿದೆ. ಇವತ್ತು ಅನೇಕ 4-5 ವಿಚಾರಗಳನ್ನ ಇಟ್ಕೊಂಡು ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಒಂದು, ಮರಾಠಿಗರ ಪುಂಡಾಟಿಕೆ ಅದು ನಿಲ್ಲಬೇಕು. ಮತ್ತು MES ಏನು ಸಂಘಟನೆ ಇದೆ ಅದನ್ನು ನಿಷೇಧ ಮಾಡಬೇಕು. ಮತ್ತು ಶಿವಸೇನೆಯನ್ನು ಯಾವುದೇ ಕಾರಣದಲ್ಲೂ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಮೇಕೆದಾಟು ಮತ್ತು ಮಹದಾಯಿ, ಕಳಸಾ ಬಂಡೂರಿ ಈ ಯೋಜನೆಗಳು ಕಾರ್ಯಗತ ಆಗಬೇಕು. ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಿಂದಿ ಹೇರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ, ಅದು ನಿಲ್ಲಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಆ ಬಂದ್ ಕರೆಗೆ ನಾವು ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಪ್ರವಾಸ ಹೋಗ್ತಾ ಇದ್ದೀವಿ. ಅದರ ಅಂಗವಾಗಿ ಈಗಾಗಲೇ 3ನೇ ತಾರೀಕು ರಾಜ್ಯಪಾಲರ ಮನೆ ಮುಂದೆ ಮುತ್ತಿಗೆ ಹಾಕುವ ಕೆಲಸ ಆಗಿರ್ಬೋದು, 7ನೇ ತಾರೀಕು ಬೆಳಗಾಂ ಚಲೋ, 14ನೇ ತಾರೀಕು ಮೈಸೂರು, 11ನೇ ತಾರೀಕು ಮೇಕೆದಾಟು ವಿಚಾರವಾಗಿ ಅತ್ತಿಬೆಲೆ ಗಡಿ ಬಂದು, ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಅದು ಮೇಕೆದಾಟು ಪರವಾಗಿ ಹೆದ್ದಾರಿ ಬಂದ್ಗೆ ಕರೆಯನ್ನು ಕೊಟ್ಕೊಂಡು ಇಷ್ಟೆಲ್ಲ ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾನೆಲ್ಲ ಕನ್ನಡ ಪರ ಸಂಘಟನೆಗಳು, ಲಾರಿ ಮಾಲೀಕರು ಮತ್ತು KSRTC ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರೂ ದಲಿತ ಸಂಘಟನೆ ಆಗಿರ್ಬೋದು, ಎಲ್ಲರನ್ನೂ ಕೂಡ ನಾವು ಕೈ ಜೋಡಿಸಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ಬಂದು ನಮ್ಮ ಬಂದಲ್ಲ, ನನ್ನ ಮನೆ ಕೆಲಸ ಅಲ್ಲ, ಇದು ಕರ್ನಾಟಕದ ಕೆಲಸ, ಕನ್ನಡಿಗರ ಕೆಲಸ, ಕನ್ನಡಿಗರ ಸಮಸ್ಯೆ ಇರೋದು. ಹಾಗಾಗಿ ಇವತ್ತು ಮರಾಠಿಗರು ದೌರ್ಜನ್ಯ ಮಾಡ್ತಾಯಿದ್ರೆ ನಾವು ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಎಲ್ಲರ ಕರ್ತವ್ಯ ಇದೆ. ಹಾಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ಕೆಲಸ ಖಂಡಿತ ಮಾಡ್ತಾರೆ. ಒಂದು ವೇಳೆ ಸರ್ಕಾರದವ್ರು ಏನಾದರೂ ಪ್ರತಿಭಟನೆ ಕೈ ಬಿಡಿ ಅನ್ನುವಂತಹ ಮನವಿಯನ್ನು ಮಾಡಿದರೆ, ಮನವೊಲಿಸಿದರೆ ನೀವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೀರ? ನಾವೀಗಾಗಲೇ ಹಿಂದೆ ಬಸವರಾಜ ಬೊಮ್ಮಾಯಿಯವರು ನಿಷೇಧ ಮಾಡ್ತೀವಿ MESನ ಅಂತ ಹೇಳಿ ನಮಗೆ ನಿಷೇಧ ಮಾಡಲಿಲ್ಲ. ಅವತ್ತು ನಾವು ಯಾಮಾರ್ದು. ಇವತ್ತಿನ ಮುಖ್ಯಮಂತ್ರಿ ಹಂಗಲ್ಲ, ಅವರು ಮಾತು ಕೊಟ್ಟಂತೆ ನಡ್ಕೊಳ್ತಾರೆ. ಅವ್ರ ಮಾತು ಮೇಲೆ ನಮಗೆ ನಂಬಿಕೆ ಇದೆ. ಅವ್ರೇನು ಹೇಳ್ತಾರೋ ಹೇಳಿದ ಮೇಲೆ ನಮಗೆ ಒಪ್ಪಿಗೆ, ಅದರ ಮುಂದಿನ ತೀರ್ಮಾನ ನಮ್ಮ ನಾಯಕರು ತಗೊಂಡು. ಇದಿಷ್ಟು ಮಾತಾಗಿತ್ತು. ಅಂದರೆ ಏನು ಬೆಳಗಾವಿಯ ಗಡಿಭಾಗದಲ್ಲಿ ಕನ್ನಡಿಗರ ಮೇಲೆ ಆಗ್ತಿರುವಂತಹ ಒಂದಷ್ಟು ದಬ್ಬಾಳಿಕೆ ವಿರೋಧಿಸಿ MES ಪುಂಡರನ್ನ ಏನೋ ಅವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನೋ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈಗಾಗಲೇ ಏನೋ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಕೂಡ ನಡೆದಿರುವಂಥದ್ದು. ಏನು ವಾಟಾಳ್ ನಾಗರಾಜ್ ಅವರು ಕೂಡ ಎಲ್ಲ ಸಂಘಟನೆಗಳು ಕೂಡ ಕೈ ಜೋಡಿಸಬೇಕು, ರೈತ ಪರ ಸಂಘಟನೆ ಆಗಿರ್ಬೋದು, ಹಾಗೆ ಖಾಸಗಿ ಶಾಲೆ ಅಥವಾ ಸರ್ಕಾರಿ ಶಾಲೆ ನೌಕರರು ಕೂಡ ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.